ನಮಸ್ಕಾರ ಸ್ನೇಹಿತರ. ಪಿ ಎಂ ಕಿಸಾನ್ ಯೋಜನೆಯ 22ನೇ ಕಂತಿನಲ್ಲಿ ಬಹಳ ಗೊಂದಲ ಉಂಟಾಗ್ಬಿಟ್ಟಿದೆ ರೈತರಿಗೆ. ಹೌದು, 4,000ಕ್ಕೆ ಏರಿಕೆ ಆಗಿದೆ ಎನ್ನುವಂತಹ ಮಾಹಿತಿ ಬಹಳಷ್ಟು ಜನರಿಗೆ ಕನ್ಫರ್ಮ್ ಇಲ್ಲ. ಅಂದರೆ ಏರಿಕೆ ಆಗಿದೆನೋ ಅಥವಾ ಇಲ್ಲವೋ ಅನ್ನುವಂಥದ್ದು ಕನ್ಫರ್ಮ್ ಇಲ್ಲ. ಇನ್ನೇನು ಬಜೆಟ್ ಮಂಡನೆ ಆಗ್ತಾ ಇದೆ. ಸೊ ಈ ಬಜೆಟ್ ಮಂಡನೆಯಲ್ಲಿ ಮೋದಿ ಸರ್ಕಾರದಿಂದ ಗುಡ್ ನ್ಯೂಸ್ ಏನಾದರೂ ಸಿಗತ್ತಾ? ಈ ನಿರೀಕ್ಷೆಯಲ್ಲಿ ಎಲ್ಲ ರೈತರು ಕಾಯ್ತಾ ಇದ್ದಾರೆ. 4,000ಕ್ಕೆ ಏರಿಕೆ ಆದರೆ ಪ್ರತಿ 4 ತಿಂಗಳಿಗೊಮ್ಮೆ 4,000, ವಾರ್ಷಿಕವಾಗಿ 12,000. ಅಂದರೆ ಪ್ರತಿ ಒಂದು ತಿಂಗಳಿಗೆ 1,000 ಕೊಟ್ಟಂಗಾಗತ್ತೆ ಒಂದು ದೇಶದ ಎಲ್ಲ ರೈತರಿಗೆ. ಸರಿಸುಮಾರು 10,000 ಕೋಟಿಯಷ್ಟು ರೈತರಿದ್ದಾರೆ. ಹಾಗಾದರೆ ಎಲ್ಲ ರೈತರಿಗೂ ಕೂಡ ಸರ್ಕಾರ ಕೊಡಬೇಕಂದ್ರೆ ಈಗ 20,000 ಕೋಟಿಯಷ್ಟು ವೆಚ್ಚ ಮಾಡ್ತಾ ಇದೆ. ಅದನ್ನು ಡಬಲ್ ಮಾಡಬೇಕಾಗತ್ತೆ. 40,000 ಕೋಟಿಯಷ್ಟು ವೆಚ್ಚ ಮಾಡಬೇಕಾಗತ್ತೆ 4,000 ದುಡ್ಡನ್ನು ಕೊಡೋದಕ್ಕೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇಂತಹ ಒಂದು ಸಾಹಸಕ್ಕೆ ಕೇಂದ್ರ ಸರ್ಕಾರ ಕೈ ಹಾಕತ್ತಾ ಇಲ್ವಾ? ಯಾವ ದಿನಾಂಕದಂದು ಈ 22ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ? ಈ ಎಲ್ಲದರ ಬಗ್ಗೆ ನಾನು ಮಾಹಿತಿಯನ್ನು ಒದಗಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ರೈತರು ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ. ಇದರ ಜೊತೆಗೆ ನಿಮಗೆ ದುಡ್ಡು ಬರಬೇಕಂದ್ರೆ ಕೇಂದ್ರ ಸರ್ಕಾರ ಅಧಿಕೃತ ಮಾಹಿತಿ ಘೋಷಣೆ ಮಾಡಿದೆ. ಅದೇನೆಂದರೆ ನಿಮ್ಮ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗೋದು ಅತಿ ಅವಶ್ಯಕ ಅಂತ. ಇದೇನು ಬಿಡಿ, ಪಹಣಿಗೆ ಆಧಾರ್ ಕಾರ್ಡ್ ನಾವು ಮಾಡಿಸ್ಕೊಳ್ತೀವಿ ಬಿಡಿ ಅಂತ ನೀವು ಸಾಮಾನ್ಯವಾಗಿ ತೆಗೆದುಕೊಳ್ಳಬಹುದು. ನಾನು ಬರೀ ಪಿ ಎಂ ಕಿಸಾನ್ ಯೋಜನೆಗೋಸ್ಕರ ಇದನ್ನು ಹೇಳ್ತಾ ಇಲ್ಲ. ಬರ ಪರಿಹಾರ, ಬೆಳೆ ಪರಿಹಾರ, ಅದೇ ರೀತಿಯಾಗಿ ಫಸಲ್ ಬಿಮಾ ಯೋಜನೆ, ಈ ಎಲ್ಲ ಯೋಜನೆಗಳಿಗೋಸ್ಕರನೂ ಕೂಡ ಹೇಳ್ತಾ ಇಲ್ಲ. ನಿಮ್ಮ ಒಂದು ಆಸ್ತಿ ಪಾಸ್ತಿಗಳು ಇನ್ಯಾವನೋ ಬಂದು ಲಪ್ಟಾಯಿಸ್ಕೊಂಡು ಹೋಗಬಾರ್ದು, ಇನ್ಯಾವನೋ ಬಂದು ಮಾರಾಟವಾಗಬಾರ್ದು, ಇನ್ಯಾವನ ಹೆಸರಲ್ಲೇ ಮಾಡ್ಕೊಳ್ಬಾರ್ದು. ನೀವು ಅದಕ್ಕಾಗಿ ನಿಮ್ಮ ಹೊಲ ಗದ್ದೆಗಳಿಗಾಗಿಯೇ ಕೋರ್ಟು ಕಚೇರಿ ಅಂತ ಅಲದಾಡಬಾರ್ದು. ಕೋರ್ಟು ಕಚೇರಿ ಅಂತ ಅಲದಾಡಿದ್ರೂ ನಿಮ್ಮ ಒಂದು ಹೊಲ ನಿಮಗೆ ಸಿಕ್ತಂತ ಅಂದ್ಕೊಳ್ಳಿ. ಆದರೆ ಅಲದಾಡಿ ವಕೀಲರಿಗೆ ಕೊಟ್ಟಿರ್ತಕ್ಕಂತಹ ದುಡ್ಡು, ಕೋರ್ಟು ಕಚೇರಿಗೆ ಹಾಕಿರ್ತಕ್ಕಂತಹ ದುಡ್ಡು, ಖರ್ಚು ವೆಚ್ಚ ನಿಮಗೆ ವಾಪಸ್ ಬರುತ್ತಾ? ಇಲ್ವಲ್ಲ. ಕೇವಲ 1 ತಾಸಿನ ಕೆಲಸ. ಈ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ. ಎಲ್ಲಿ ಹೋಗಿ ಅಂದರೆ ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ, ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಹೋಗಿ ಲಿಂಕ್ ಮಾಡಿಸ್ಕೊಡ್ತಾರೆ. ಬರೀ ಕೈಲೇ ಹೋಗೋದಲ್ಲ. ಒಂದು ಪಹಣಿ, ಆಧಾರ್ ಕಾರ್ಡು, 2 ಪಾಸ್ಪೋರ್ಟ್ ಸೈಜ್ ಫೋಟೋ, ಒಂದು ಮೊಬೈಲ್ ಸಂಖ್ಯೆ, ಇವುಗಳನ್ನು ತೆಗೆದುಕೊಂಡು ಹೋಗಿದ್ದೆ ಆದರೆ ಲಿಂಕ್ ಮಾಡಿಸ್ಕೊಡ್ತಾರೆ. ಸೊ ಈ ಕೆಲಸವನ್ನು ಎಲ್ಲರೂ ಕೂಡ ಮಾಡಿ. ಆದಷ್ಟು ಯಾರು ರೈತರು ಈ ರೀತಿ ಮಾಡಿಲ್ಲ ನೋಡಿ, ನಿಮಗೆ ಪಿ ಎಂ ಕಿಸಾನ್ ಜಮಾ ಆಗೋದೇ ಇಲ್ಲ. ಹಾಗೆ ನಿಮ್ಮ ಹೊಲ ಗದ್ದೆಗಳ ಬಗ್ಗೆ ಹೇಳಿದ್ದೀನಲ್ಲ, ಸೊ ಅದಕ್ಕೋಸ್ಕರನಾದರೂ ಈ ಒಂದು ಕೆಲಸ ಮಾಡಿ. ಇನ್ನು ಸ್ನೇಹಿತರೆ, ನಾವು ಮುಖ್ಯವಾದ ಟಾಪಿಕ್ಗೆ ಬರೋಣ. ಈ ಪಿ ಎಂ ಕಿಸಾನ್ ಯೋಜನೆಯ 22ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗತ್ತೆ ಅನ್ನುವಂಥದ್ದನ್ನು ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ 4,000ಕ್ಕೆ ಏರಿಕೆ ಆಗಿದೆನಾ ಇಲ್ವಾ ಅಂತಕ್ಕಂಥದ್ದನ್ನು ಕ್ಲಾರಿಟಿ ನಿಮಗೆ ಕೊಟ್ಬಿಡ್ತೀನಿ. ಬಹಳಷ್ಟು ರೈತರ ಕನ್ಫ್ಯೂಸ್ ಬಿಟ್ಟಿದ್ರಿ. ಸೊ ಈ ಬಾರಿನಾದರೂ 4,000ಕ್ಕೆ ಏರಿಕೆ ಆಗ್ತದೆ ಅಂತ. 4,000ಕ್ಕೆ ಏರಿಕೆ ಮಾಡ್ತಾರೋ ಇಲ್ವೋ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಮಾಡಿದ್ರಂತ ಅಂದ್ಕೊಳ್ಳಿ. 4,000ಕ್ಕೆ ಓಕೆ ಏರಿಕೆ ಆಗಿತ್ತಪ್ಪ, ಇನ್ನು ನಿಮಗೆ ಕೊಡ್ತಾ ಇದ್ದಾರಂತ ಅಂದ್ಕೊಳ್ಳಿ. 40,000 ಕೋಟಿಯಷ್ಟು ಫಂಡನ್ನು ಪ್ರತಿಯೊಂದು ಕಂತಿನಲ್ಲಿ, ಅಂದರೆ ವಾರ್ಷಿಕವಾಗಿ 3 ಕಂತುಗಳನ್ನು ಕೊಡ್ತಾರೆ. 4 ತಿಂಗಳಿಗೊಮ್ಮೆ ಕೊಡ್ತಾ ಹೋದರೆ 12 ತಿಂಗಳು 3 ಕಂತುಗಳಾಗ್ತವೆ. 3 ಕಂತುಗಳಲ್ಲಿ ಎಷ್ಟು ಕೋಟಿ ವೆಚ್ಚ ಆಗುತ್ತೆ ನೋಡಿ. 40,000 ಕೋಟಿ ಇಂಟು 3 ಅಂತ ಹೊಡೀರಿ, ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಅಷ್ಟು 1,000 ಕೋಟಿ ಹಣ ವೆಚ್ಚ ಆಗುತ್ತೆ. ಇನ್ನು ಸರ್ಕಾರ ಇಷ್ಟು ದುಡ್ಡನ್ನು ಎಲ್ಲಿಂದ ತರಬೇಕು? ಕೇಂದ್ರ ಸರ್ಕಾರದ ಪರಿಸ್ಥಿತಿ ಏನಾಗತ್ತೆ ಗೊತ್ತಾ? ನಮ್ಮ ರಾಜ್ಯ ಸರ್ಕಾರದ ಪರಿಸ್ಥಿತಿ ಆಗಿದೆ ನೋಡಿ. ಈಗಾಗಲೇ ಸಾಲ ಸೂಲಗಳನ್ನು ಮಾಡ್ಕೊಂಡಿದೆ. ಅದೇ ರೀತಿಯಾಗಿ ಬೆಲೆಗಳ ಏರಿಕೆ ಮಾಡಿದೆ. ಜನರಿಗೆ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ಕೊಡಲಿಕ್ಕೆ ಬೆಲೆಗಳನ್ನು ಏರಿಕೆ ಮಾಡಿ, ಜನರಿಂದನೇ ಬೆಲೆಗೆ ಏರಿಕೆಯನ್ನು ಮಾಡಿಕೊಂಡು ದುಡ್ಡನ್ನು ಪಡ್ಕೊಂಡು ನಮಗೆ ತಿರುಗಿಸಿ ಕೊಡುವಂಥದ್ದು. ಮತ್ತಷ್ಟು ಸಾಲ ಸೂಲಗಳನ್ನು ಮಾಡ್ಕೊಂಡಿದ್ದಾರೆ. ಇನ್ನು ಸಾಲವನ್ನು ತೀರಿಸಲಿಕ್ಕೂ ಕೂಡ ಬೆಲೆ ಏರಿಕೆ ಆಗಲೇಬೇಕಲ್ವಾ? ಸರ್ಕಾರಕ್ಕೆ ಎಲ್ಲಿಂದ ಹೋಗುತ್ತೆ ಇನ್ಕಮು? ನಮ್ಮ ತೆರಿಗೆಯಿಂದ, ನಮ್ಮ ಒಂದು ಹೆಚ್ಚಿನ ಬೆಲೆಗಳು ಆಗಿರ್ತಕ್ಕಂತಹ ನಮ್ಮ ಖರೀದಿಯಿಂದ. ಈಗ ನೋಡಿ, ಹಾಲಿನ ಬೆಲೆ, ಪೆಟ್ರೋಲ್ ಡೀಸೆಲ್ ಬೆಲೆ, ಅದೇ ರೀತಿಯಾಗಿ ಮೆಟ್ರೋನಲ್ಲಿ ಟಿಕೆಟ್ ದರ ಬೆಲೆ, ಅದೇ ರೀತಿಯಾಗಿ ಬಸ್ಗಳಲ್ಲಿ ಒಂದು ಪುರುಷರಿಗೆ ಟಿಕೆಟ್ ಬೆಲೆ ಏರಿಕೆ, ಈ ರೀತಿಯಾಗಿ ಸಾಕಷ್ಟು ಕಡೆ ನೀವು ನೋಡಬಹುದು. ವಿಧಾನಸೌಧಗಳಲ್ಲಿ ಕಾಗದ ಪತ್ರಗಳ ಬೆಲೆ ಏರಿಕೆ ಆಗಿದೆ, ದಿನಸಿ ಸಾಮಗ್ರಿಗಳ ಬೆಲೆ ಏರಿಕೆ ಆಗಿದೆ. ಇಂತಹದ್ದೆಲ್ಲ ಆಗ್ತಾ ಹೋದರೆ ಜನರಿಗೆ ಕೊಟ್ಟು ಯೋಜನೆಗಳನ್ನು ಉಪಯೋಗವೇನು? ನಮಗೆ ಕೊಟ್ಟು ನಮ್ಮಿಂದನೇ ಕಸ್ಕೇಳೋದು, ಈ ರೀತಿ ಆಗತ್ತೆ. ಇನ್ನು ಕೇಂದ್ರ ಸರ್ಕಾರದ ಪರಿಸ್ಥಿತಿ ಕೂಡ ಇದೇ ಗತಿ ಆಗುತ್ತೆ. ಹೀಗಾಗಿ ಎಷ್ಟು ಕೊಡಬೇಕು? ಯಾವುದೇ ಸರ್ಕಾರ ಇರಲಿ, ನಾನು ಪಕ್ಷಕ್ಕೆ ಬ್ಲೇಮ್ ಮಾಡ್ತಾ ಇಲ್ಲ. ಯಾವುದೇ ಪಕ್ಷ ಆಗಿರಲಿ, ಎಷ್ಟು ಕೊಡಬೇಕು ಅದನ್ನು ಲಿಮಿಟ್ನಲ್ಲಿ ಜನರಿಗೆ ಕೊಟ್ಟಿದ್ದೇ ಆದರೆ. ಈಗ ಕೇಂದ್ರ ಸರ್ಕಾರ ಪಿ ಎಂ ಕಿಸಾನ್ ಯೋಜನೆಯಲ್ಲಿ 2,000 ಕೊಡ್ತಾ ಇದೆ. 4 ತಿಂಗಳಿಗೊಮ್ಮೆ ವಾರ್ಷಿಕವಾಗಿ 6,000 ಕೊಡುತ್ತೆ. ಇದರಿಂದ ಸರ್ಕಾರಕ್ಕೂ ಕೂಡ ಅಷ್ಟೊಂದು ಲಾಸ್ ಇಲ್ಲ, ರೈತರಿಗೂ ಕೂಡ ಬೆನಿಫಿಟ್ ಸಿಕ್ಕಂಗಾಗತ್ತೆ.
ಇನ್ನು ಏನಾದರೂ ಇನ್ನು ಫಸಲ್ ಬಿಮಾ ಯೋಜನೆಯಲ್ಲಿ ಮತ್ತು ಬರ ಪರಿಹಾರ, ಬೆಳೆ ಹಾನಿ ಪರಿಹಾರನೂ ಕೂಡ ಕೊಡ್ತಿರ್ತಾರೆ. ಅದರಲ್ಲಿ ಕೂಡ ಹೆಚ್ಚಳ ಮಾಡ್ತಾ ಹೋಗಿದ್ದೆ ಆದರೆ ಸರ್ಕಾರಕ್ಕೆ ದುಡ್ಡು, ಖರ್ಚು ವೆಚ್ಚನ ಬೆಲೆ ಹೆಚ್ಚಾಗುತ್ತೆ. ಇನ್ನು ಸರ್ಕಾರಕ್ಕೆ ಇನ್ಕಮ್ ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ಬೆಲೆ ಏರಿಕೆ ಮಾಡಲೇಬೇಕಾಗತ್ತೆ ಸಹಜವಾಗಿ. ಹಾಗಾಗಿ ಹೆಚ್ಚಳ ಮಾಡ್ತಾ ಇಲ್ಲ ಅಂತ ಅಂದ್ಕೊಂಡ್ಬಿಡಿ. ಬಜೆಟ್ನಲ್ಲಿ ಏನಾದರೂ ಇನ್ ಕೇಸ್ ಹೆಚ್ಚಳ ಮಾಡಿದೆ ಆದರೆ ನಿಮಗೆ ಡಬಲ್ ಲಾಟ್ರಿ ಅಂತಲೇ ಹೇಳ್ಬೋದು. 200% ಆಗುವಂತಹ ಸಾಧ್ಯತೆ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಇನ್ಫಾರ್ಮೇಷನ್ ಸಿಕ್ಕಿರ್ತಕ್ಕಂತಹ ಪ್ರಕಾರ ಆಗೋದಿಲ್ಲ. ಇದು 4,000ಕ್ಕೆ ಏರಿಕೆ ಆಗಿದೆ, ಅದು ಬಿಹಾರ ರಾಜ್ಯದಲ್ಲಿ. ಇದರ ಬಗ್ಗೆ ನಾನು ಹಿಂದಿನ ವಿಡಿಯೋಸಲ್ಲಿ ತಿಳಿಸಿದ್ದೀನಿ. ಬಿಹಾರ ರಾಜ್ಯದಲ್ಲಿ ನಮ್ಮಲ್ಲಿ ಗ್ಯಾರಂಟಿ ಯೋಜನೆಗಳು ಹೇಗಿದಾವೋ ಅಲ್ಲಿಯ ರಾಜ್ಯ ಸರ್ಕಾರ ನಾವು PM ಕಿಸಾನ್ ಯೋಜನೆಯಲ್ಲಿ 2,000 ಹೆಚ್ಚಳ ಮಾಡಿ ನಿಮಗೆ ಕೊಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದರು. ಹೀಗಾಗಿ ಅಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಅನೌನ್ಸ್ ಮಾಡಿರ್ತಿದ್ರು. ಆ ಒಂದು ಚುನಾವಣೆಯಲ್ಲಿ NDA ಸರ್ಕಾರ ಆಯ್ಕೆ ಕೂಡ ಆಯಿತು. ಹೀಗಾಗಿ PM ಕಿಸಾನ್ ಯೋಜನೆ ಮುಖಾಂತರ ಅವರು ಕೂಡ 2,000 ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಆದರೆ ಕೇಂದ್ರ ಸರ್ಕಾರದಿಂದ ಬಿಹಾರದ ರೈತರಿಗೆ 2,000ನೇ ಹೋಗೋದು. ಹಾಗೆ ಇಡೀ ದೇಶದಾದಂತಹ ಎಲ್ಲ ರೈತರಿಗೂ ಕೂಡ PM ಕಿಸಾನ್ ಯೋಜನೆ ರೈತರಿಗೆ 2,000ನೇ ಹೋಗೋದು. ಇನ್ನು ನಮ್ಮ ರಾಜ್ಯ ಸರ್ಕಾರ PM ಕಿಸಾನ್ ಯೋಜನೆಯಲ್ಲಿ ಕೈ ಜೋಡಿಸಿ 2,000 ಕೊಡತ್ತಾ? ಖಂಡಿತವಾಗ್ಲೂ ಇಲ್ಲ. ಇಲ್ಲಿ ಕಾಂಗ್ರೆಸ್ ಪಕ್ಷ ಮೇಲ್ಗಡೆ, ಕೇಂದ್ರದಲ್ಲಿ BJP ಪಕ್ಷ ಹೊಂದಾಣಿಕೆ ಆಗೋದಿಲ್ಲ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಗ್ಯಾರಂಟಿ ಯೋಜನೆಗಳಿಂದಾಗಿ ತತ್ತರಿಸಿ ಹೋಗ್ತಾ ಇದೆ. ಇನ್ನು ಈ PM ಕಿಸಾನ್ ಯೋಜನೆಯನ್ನು ಕೊಟ್ಟಿದ್ದೆ ಆದರೆ ತಲೆ ಮೇಲೆ ತಟ್ಟೆ ಗತಿ. ಸೊ ಹಾಗಾಗಿ ಹೆಚ್ಚಳ ಸದ್ಯಕ್ಕಂತರೂ ಆಗೋದಿಲ್ಲ. ಇನ್ನು ಮುಂದೆ ಏನಾದರೂ BJP ಸರ್ಕಾರ ಆಡಳಿತಕ್ಕೆ ಬಂದಿದ್ದೇ ಆದರೆ ಅಥವಾ ಚುನಾವಣೆಯ ಸಂದರ್ಭದಲ್ಲಿ BJP ಸರ್ಕಾರ ಅನೌನ್ಸ್ ಮಾಡಿದ್ರು ಮಾಡಬಹುದು, ಈ ಪ್ರಯೋಗವನ್ನು ಮಾಡಿದ್ರು ಮಾಡಬಹುದು. ನಾವು ಕೂಡ 2,000 ಏರಿಕೆ ಮಾಡಿ ಕೊಡ್ತೀವಿ ಅಪ್ಪ ಅಂತ ಹೇಳಿದ್ದೆ ಆದರೆ ಕೊಡಬಹುದು. ಸದ್ಯಕ್ಕಂತರೂ ಇಲ್ಲ. ಈ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡಬೇಕಾಗಿತ್ತು, ಕೊಟ್ಟಿದ್ದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ. ಲಿಸನ್ ಕಾ ಬಾಯ್ ಬಿಡಿ ಫ್ರೆಂಡ್ಸ್.